ದಣಿವರಿಯದ ಧೀಮಂತ ನಾಯಕ, ಜನಸೇವಕ, ಜನನಾಯಕ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಸಾರ್ಥಕ 50ನೇ ವರ್ಷದ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ ಜಿಲ್ಲಾಧ್ಯಕ್ಷ ಅವರು ಮಾತನಾಡಿ, ನಾನು ಕಂಡ ಶ್ರೇಷ್ಠ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಅಭಿನಂದನೆ ಸಲ್ಲಿಸಲು ಮೇ 9ರಂದು ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಯೋಜಿಸಲಾಗಿದೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸುಮಾರು 100 ಬಸ್ಗಳಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಯಡಿಯೂರಪ್ಪ ಅವರ 50 ವರ್ಷಗಳ ಸಾರ್ಥಕ ರಾಜಕೀಯ ಬದುಕಿನ ಗೌರವಾರ್ಥವಾಗಿ ನಡೆಯುವ ಈ ಕಾರ್ಯಕ್ರಮ ಸದಾ ನೆನಪಿನಲ್ಲಿರುವಂತೆ ಆಗಬೇಕು. ಅದಕ್ಕೆ ಜಿಲ್ಲೆಯ ಎಲ್ಲರ ಸಹಕಾರ ಅವಶ್ಯಕವಾಗಿ ಬೇಕು ಎಂದು ಹೇಳಿದರು. ಯಡಿಯೂರಪ್ಪ ಅವರಿಗೂ ಬೇರೆ ಮುಖ್ಯಮಂತ್ರಿಗಳಿಗೂ ಬಹಳ ವ್ಯತ್ಯಾಸವಿದೆ. ಬಿಜೆಪಿ ಅಂಬೆಗಾಲು ಇಡುವಾಗ ರೈತರ ಮನೆ ಮನೆಗೆ ಭೇಟಿ ಕೊಟ್ಟು ಸಂಘಟನೆ ಮಾಡಿದ್ದಾರೆ. ತಾವೇ ಕಟ್ಟಿದ ಮನೆಯಲ್ಲಿ ನಾಯಕರಾಗಿ ಸೇವೆ ಸಲ್ಲಿಸಿದ ಮಹಾನ್ ವ್ಯಕ್ತಿ ಎಂದು ಹರ್ಷ ವ್ಯಕ್ತಪಡಿಸಿದರು. 3 ರಾಜ್ಯಗಳಲ್ಲಿ ಬಿಜೆಪಿಗೆ ಜಯ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿಯಲ್ಲಿ ಬಿಜೆಪಿಯ ಗೆಲುವಿನಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ದೊಡ್ಡ ಶಕ್ತಿ ತುಂಬಿದಂತಾಗಿದೆ. ಚುನಾವಣೆ ಗೆಲುವಿನಲ್ಲಿ ಅಮಿತ್ ಶಾ ಅವರ ತಂತ್ರಗಾರಿಕೆಯೂ ಇದೆ. ಪಶ್ಚಿಮ ಬಂಗಾಳದಲ್ಲಿ ಹಲವು ದಶಕಗಳಿಂದ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ನಿರಂತರ ದಬ್ಬಾಳಿಕೆ ನಡೆಯುತ್ತಿತ್ತು. ಇವೆಲ್ಲದಕ್ಕೂ ಇತಿಶ್ರೀ ಆಡುವ ಕೆಲಸವನ್ನ ಕಾರ್ಯಕರ್ತರು ಮಾಡಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಹೇಳಿದರು. ನಂತರ ಬಿಜೆಪಿ ಕಚೇರಿಯ ಮುಂಭಾಗ ಪಟಾಕಿ ಹೊಡೆದು ಜೈಕಾರಗಳನ್ನ ಕೂಗಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಹಾಗೂ ಪಕ್ಷದ ಹಿರಿಯ ಮುಖಂಡರು ಸಿಹಿ ಹಂಚಿ ಸಿಹಿಯನ್ನ ಒಬ್ಬರಿಗೊಬ್ಬರು ತಿನ್ನಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳಿ, ಚಿಂತಾಮಣಿ ಬಿಜೆಪಿ ಮುಖಂಡ ಗೋಪಿ, ಬಾಗೇಪಲ್ಲಿ ಮುನಿರಾಜು, ಶಿಡ್ಲಘಟ್ಟ ತಾಲೂಕಿನ ನಗರ ಘಟಕದ ಅಧ್ಯಕ್ಷ ದೇವರಾಜ್, ಗ್ರಾಮಾಂತರ ಮಂಡಲಾಧ್ಯಕ್ಷ ಸಿಕಲ್ ಆನಂದಗೌಡ, ಮಧುಚಂದ್ರ ಸೇರಿದಂತೆ ಎಲ್ಲಾ ತಾಲೂಕುಗಳ ಘಟಕಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಂಪೂರ್ಣ ಬಿಜೆಪಿ ವೆಸ್ಟ್ ಬೆಂಗಾಲಲ್ಲಿ ಸಿಕ್ಕಿದೆ. ನಮ್ಗೆ ಇವತ್ತು ಜಯ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ, ಮುಂಬರುವ ದಿನಗಳಲ್ಲಿ ನಮ್ಮ ದಕ್ಷಿಣ ಭಾರತ ಕರ್ನಾಟಕದಲ್ಲಿ ಕೂಡ ಕೇಸರಿಮಯ ಆಗ್ತಕ್ಕಂಥದ್ದು ಏನು ಕಾಣಿಸ್ತಾ ಇದೆ. ಈ ಒಂದು ಜೈಬೇರಿನ ಭಾರತ ಉಳಿತಕ್ಕಂಥ ಜೈಬೇರಿ ಅಂತಕ್ಕಂಥ ನಾವು ಒಂದು ಜಿಲ್ಲಾ ವತಿಯಿಂದ ನಾವು ಇವತ್ತು ಮಾಧ್ಯಮ ಮಿತ್ರರ ಜೊತೆಗೆ ಹಂಚ್ಕೊತಾ ಇದ್ವಿ. ಒಂದು ವಿಷಯ, ಇದು ನಮ್ಮ ವಿಜಯೋತ್ಸವ ಆದರೆ ಮತ್ತೊಂದು ವಿಷಯ ಕೂಡ ಇದೆ, ವಿಶೇಷವಾದ ವಿಷಯ ಕೂಡ ಇದೆ. BS ಯಡಿಯೂರಪ್ಪನವ್ರಿಗೆ ಸಲ್ಲುತ್ತೆ. ಅವರ ಸತತವಾದ ಹೋರಾಟ, 50 ವರ್ಷ ರಾಜಕೀಯ ಜೀವನ, 50 ವರ್ಷನ ಏನು ಅವರ ಜೀವನದಲ್ಲಿ ದಕ್ಷಿಣ ಭಾರತದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆನ ಇಡೀ ರಾಜ್ಯದಲ್ಲಿ ಎಲ್ರೂ ಅವರಿಗೆ ಒಂದು ಅಭಿಮಾನ ಉತ್ಸವ ಮಾಡಬೇಕು ಅಂತೇಳಿ ಇದೇ ತಿಂಗಳು 9ನೇ ತಾರೀಕು ಚಿತ್ರದುರ್ಗದಲ್ಲಿ ಇಡೀ ರಾಜ್ಯದಿಂದ ಸುಮಾರು 10 ಲಕ್ಷ ಜನಕ್ಕಿಂತ ಮೀರಿ ಒಂದು ದೊಡ್ಡ ಮಟ್ಟಕ್ಕೆ ಒಂದು ವೇದಿಕೆ ಕಾರ್ಯಕ್ರಮ ಇದೆ. ಆ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಕೂಡ ಮಿನಿಮಮ್ ಕಡಿಮೆ ಅಂದ್ರೆ ಕೂಡ 100 ಬಸ್ಸು ಸಂಖ್ಯೆ ನಮ್ಮ ಕಾರ್ಯಕರ್ತರು ಹೊರಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ, ಸಂಭ್ರಮಕ್ಕೆ ಇಡೀ ನಮ್ಮ 5 ವಿಧಾನಸಭಾ ಕ್ಷೇತ್ರದಿಂದ ಗೌರಿಬಿದನೂರು, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ಚಿಂತಾಮಣಿ ಹಾಗೂ ಶಿಡ್ಲಘಟ್ಟ 5 ವಿಧಾನಸಭಾ ಕ್ಷೇತ್ರದಿಂದ 100 ಬಸ್ಸು ಹೊರಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಮ್ಮೆಲ್ಲರ ನೆಚ್ಚಿನ ನಾಯಕರು ಯಡಿಯೂರಪ್ಪನವರ ಅಭಿಮಾನೋತ್ಸವನ ಇಡೀ ಬಿಜೆಪಿ ವತಿಯಿಂದ ಎಲ್ಲರೂ ಅಭಿಮಾನದಿಂದ ಪಕ್ಷಾತೀತವಾಗಿ ಕಾರ್ಯಕ್ರಮ ಮಾಡ್ತಾ ಇದೆ. ನಮ್ಮ ದೃಶ್ಯ ಮಾಧ್ಯಮರ ಮಿತ್ರರಿಂದ ಒಂದು ವಿನಂತಿ ಮಾಡ್ಕೊಂತೀನಿ, ಈ ವಿಷಯವನ್ನ ಇನ್ವಿಟೇಷನ್ನ ನಾವು ಇವತ್ತು ತಮ್ಮ ಮುಖಾಂತರ ಕೂಡ ತಮಗೂ ಕೊಡ್ತೀವಿ, ತಮ್ಮ ಮುಖಾಂತರ ಕೂಡ ಇನ್ವಿಟೇಷನ್ನ ಕೊಡ್ತಕ್ಕಂಥದ್ದಿದೆ. ಈ ಒಂದು
ಸಂಭ್ರಮಾಚರಣೆಯ ಜೊತೆಗೆ ಅಭಿಮಾನೋತ್ಸವ ಕಾರ್ಯಕ್ರಮ ಏನಿದೆ, ಈ ಒಂದು ಇನ್ವಿಟೇಷನ್ ನ ಎಲ್ಲಾ ನಮ್ಮ ಕಾರ್ಯಕರ್ತರಿಗೂ ಹಾಗೂ ಪಕ್ಷಾತೀತವಾಗಿ ಬರೀ ಬಿಜೆಪಿ ಇಲ್ಲ, ನಮ್ಮ ಈ ಒಂದು ಯಡಿಯೂರಪ್ಪನವರ ಅಭಿಮಾನಿಗಳು ಎಲ್ಲಾ ಪಕ್ಷಾತೀತವಾಗಿ ಇದ್ದಾರೆ. ಎಲ್ಲರೂ ಬರಬೇಕು. 9ನೇ ತಾರೀಕು ಈ ಕಾರ್ಯಕ್ರಮಕ್ಕೆ ವಿಜೃಂಭಣೆ ಕಾರ್ಯಕ್ರಮ ಮಾಡಬೇಕು. ಅವ್ರಿಗೆ ಗೌರವ ಸಲ್ಲಿಸಬೇಕಂತ ನಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ ಎಲ್ರಿಗೂ ನಾನು ಸ್ವಾಗತ ಸುಸ್ವಾಗತ ಕೋರ್ತೀನಿ. भारतीय जनता पार्टी के जिंदाबाद 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 ಬೇಕು